ನೋಡಿ, ವಿಸ್ತರಣೆ ಪುನರ್ರಚನೆ ಅಂದರೆ ಸಾಕು ದಿಲ್ಲಿವರೆಗೂ ಓಡೋರಿದ್ದಾರೆ. ಈಗಲೂ ಕೂಡ ದಿಲ್ಲಿ ಹೋಗಿದ್ದಾರೆ. ಆದರೆ ದಿಲ್ಲಿ ಯಾಕೆ? ಈಗ ಇಲ್ಲೇ ಪುನರ್ರಚನೆ ಆಗ್ತಾ ಇದೆ. ಆದರೆ ಈ ಪುನರ್ರಚನೆ ಗ್ಯಾರಂಟಿ ಅಂತ ಹೇಳಿದ್ರು ಕೂಡ ಒಬ್ಬರು ಬರ್ತಿಲ್ಲ. ಯಾಕೆ? ಏನು ಕತೆ ನೋಡೋಣ. ಪುನರ್ರಚನೆಯ ಒಳನೋಟ. ಸಂಪುಟ ವಿಸ್ತರಣೆ ಅಂತ ಒಂದೇ ಸಮ ದಿಲ್ಲಿಗೆ ಹೋಗ್ತಿದ್ದಾರೆ, ಬರ್ತಿದ್ದಾರೆ. ಈಗ ಮತ್ತೆ ದಿಲ್ಲಿಗೆ ಹೋಗಿ ಕೂತಿದ್ದಾರೆ. ಆದ್ರೆ ಇಲ್ಲೊಂದು ಪುನರ್ರಚನೆಗೆ ಭಾರಿ ಕೆಲಸ ನಡೀತಾ ಇದೆ. ಒಬ್ರಾದ್ರೂ ಹೋಗಿ ನಂಗೊಂದು ಪೋಸ್ಟ್ ಕೊಡಿ ಅಂತ ಕೇಳ್ತಿದಾರ ಅಂತ ನಮ್ಮನ್ನೇ ಕೇಳಿದ್ರು ಗೋವಿಂದಣ್ಣ. ಅರೆ ಗೋವಿಂದಣ್ಣ, ನೀವು ನಮ್ಮನ್ನೇ ಕೇಳಿದ್ರೆ ಹೇಗೆ? ಮೂಲಗಳಿರೋದು ನಿಮಗೆ, ಸುದ್ದಿ ಸಿಗೋದು ನಿಮಗೆ. ನಮಗೆ ಅಲ್ಪ ಸ್ವಲ್ಪ ಈ ಸಂಪುಟ ವಿಸ್ತರಣೆ ಬಗ್ಗೆ ಗೊತ್ತು. ಆದ್ರೆ ಇದು ಯಾವುದು ಪುನರ್ರಚನೆ, ಸ್ವಲ್ಪ ಬಿಡಿಸಿ ಹೇಳಿ ಅಂದಾಗ ಬಾಯ್ ಬಿಟ್ರು ನೋಡಿ ಪುನರ್ರಚನೆಯ ಕಥೆಯ. ವಿಷಯ ಏನಪ್ಪಾ ಅಂದ್ರೆ, ಮೊನ್ನೆ ಸಿಎಂ ಡಿ.ಕೆ. ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ದಿಲ್ಲಿಗೆ ಒಂದೊಂದು ಪಟ್ಟಿ ಹಿಡ್ಕೊಂಡು ಹೋಗಿದ್ರಲ್ಲ. ಆಗ ಎಲ್ರಿಗೂ ಕಾಡಿದ್ದು ಒಂದೇ ಪ್ರಶ್ನೆ. ಅದೇನಪ್ಪಾ ಅಂದ್ರೆ, ಸಿಎಂ ಪಟ್ಟಿ ಸರಿ, ಮಾಜಿ ಸಿಎಂ ಸಿದ್ದರಾಮಯ್ಯನವರ ಪಟ್ಟಿಯೂ ಸರಿ, ಆದ್ರೆ ಅದ್ಯಾವುದ್ರಿ ಅದು ಬಿ.ಕೆ. ಹರಿಪ್ರಸಾದ್ ಅವರ ಪಟ್ಟಿ ಅಂತ ಕಾಂಗ್ರೆಸ್ ಪಡಸಾಲೆಯ ಮೂಲಗಳಿಗೆ ಆಶ್ಚರ್ಯ ಆಗಿತ್ತಂತೆ. ಈಗ ಮತ್ತೆ ಈ ರಾಜ್ಯ ನಾಯಕರೆಲ್ಲ ದಿಲ್ಲಿಗೆ ಹೋಗಿದಾರಲ್ಲ. ಈಗಲೂ 3 ಪಟ್ಟಿ ಹಿಡ್ಕೊಂಡು ಹೋಗಿದ್ದಾರೆ. ಒಂದು ಡಿ.ಕೆ. ಶಿವಕುಮಾರ್ ಅವ್ರದ್ದು, ಮತ್ತೊಂದು ಸಿದ್ದರಾಮಯ್ಯನವ್ರದ್ದು, ಮಗದೊಂದು ಬಿ.ಕೆ. ಹರಿಪ್ರಸಾದ್ ಅವ್ರದ್ದು. ಈ 3ನೇ ಪಟ್ಟಿ ಇದೆಯಲ್ಲ, ಇದರಲ್ಲಿ ಯಾರ ಹೆಸರಿದೆ ಅನ್ನೋದೇ ಈಗ ಡಿಸ್ಕಷನ್ ಪಾಯಿಂಟು. ಕ್ವೀನ್ಸ್ ರೋಡಿನ ಕಚೇರಿ ಮೂಲಗಳಿಂದ ಈಗ ಗೊತ್ತಾಗ್ತಿರೋದು ಏನಪ್ಪಾ ಅಂದ್ರೆ, ಬಿ.ಕೆ. ಹರಿಪ್ರಸಾದ್ ಅವರು ತಗೊಂಡು ಹೋಗಿರೋ ಪಟ್ಟಿ ಮುಖ್ಯವಾಗಿ ಪಕ್ಷದ ಕೆಲಸಕ್ಕೆ ಇಂತಿಂತವ್ರು ಬೇಕು ಅನ್ನೋದು. ಅದರಲ್ಲಿ ಇರೋದೆಲ್ಲ ಪಕ್ಷದ ಆಯಕಟ್ಟಿನ ಸ್ಥಾನಗಳಿಗೆ ಯಾರ್ಯಾರು ಬೇಕು ಅನ್ನೋ ಲಿಸ್ಟು. ಅದೇ ಕ್ವೀನ್ಸ್ ರೋಡಿನ ಕಚೇರಿಯ ಮೂಲಗಳ ಪ್ರಕಾರ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರು ಪಕ್ಷದ ರಾಜ್ಯ ಘಟಕದ ಪುನರ್ರಚನೆಗೆ ಬೇಕಾದ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ಆ ಪ್ಲಾನ್ ಪ್ರಕಾರ ರೆಡಿ ಮಾಡಿಕೊಂಡ ಪಟ್ಟಿ ರಾಹುಲ್ ಗಾಂಧಿಗೆ ನೀಡಿದ್ದಾರೆ. ಆದರೆ ಅವರು ಹೇಗೆ ಸರ್ಕಾರದ ಸಚಿವ ಸಂಪುಟದಲ್ಲಿ ಯುವಕರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ರು, ಅದೇ ರೀತಿ ಇತ್ತ ಪಕ್ಷದ ಕೆಲಸಕ್ಕೆ ಸಂಪುಟದಿಂದ ಹೊರಗುಳಿಯುವ ಹಿರಿಯರನ್ನ ಬಳಸ್ಕೊಳ್ಳಿ ಅಂದಿದ್ದಾರೆ ಅನ್ನೋದು ಕ್ವೀನ್ಸ್ ರೋಡಿನ ಕಚೇರಿಯ ಮೂಲಗಳ ಮಾಹಿತಿ. ಕೆಪಿಸಿಸಿ ಅಧ್ಯಕ್ಷರಾದ ಬೆನ್ನಲ್ಲೇ ಫುಲ್ ಆಕ್ಟಿವ್ ಆಗಿರೋ ಬಿ.ಕೆ. ಹರಿಪ್ರಸಾದ್ ಅವರು ಪಕ್ಷದ ಸಂಘಟನೆಯಲ್ಲಿ ಅಮೂಲಾಗ್ರ ಬದಲಾವಣೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡ್ರು ಸಹ ಸಚಿವ ಸಂಪುಟ ವಿಸ್ತರಣೆ ನಂತರವೇ ಪಕ್ಷದ ಪುನರ್ರಚನೆ ಆಗಲಿದೆ ಅನ್ನೋದು ಅದೇ ಮೂಲಗಳ ಕಣ್ಣಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ.